ಮಾಡ್ತಾರೆ, ಹಂಗೆ ಫಸ್ಟ್ ಕ್ಲಾಸ್ ಆಗಿರೋದು. ಕೆಳಗಡೆ ಹೋಗಿ ನೋಡಿದೆ, ಸಾಕಷ್ಟು ಜನ ಇದ್ದಾರೆ. ಈಗ ಒಂದು ಶಿಬಿರ ಅದೊಂದು ನಡೆಸ್ತಾ ಇದ್ದಾರೆ, ಆಯುರ್ವೇದ ಉಚಿತ ಶಿಬಿರ. ಅಲ್ಲೇ ಔಷಧಿನೂ ಕೊಟ್ಬಿಡ್ತಾರೆ ನೋಡಿ ಹೆಂಗೆ. ನನಗೆ ಮಾತ್ರ ಹೇಳಿಬಿಡಿ ಸರ್. ಹೀಗಾಗಿ ನಾನು ಇಲ್ಲಿ ಬಂದಾಗೆಲ್ಲ ನಮಗೆ ಒಂದು ಬಹಳ ಅದ್ಧೂರಿಯಾದ ಒಂದು ಸ್ವಾಗತ ನೀಡ್ತಾರೆ ನಮ್ಮ ಗುರುಗಳು. ಅಟ್ ದ ಸೇಮ್ ಟೈಮ್ ನಮ್ಗೇನಾಗುತ್ತೆ ಅಂದರೆ ಬಂದಾಗ ಇದು ನಂದು ಅಂತ ಒಂದು ಭಾವನೆ ಬರ್ತದೆ. ಇದು ಯಾಕಂದ್ರೆ ಇದು ನಮ್ಮ ಒಬ್ಬರದೇ ಅಲ್ಲ, ಇದು ನಿಮ್ಮೆಲ್ಲರೂ ಯಾಕಂದ್ರೆ ನೀವಿಲ್ಲಿ ಬಂದು ಈ ಒಂದು ಶಿಬಿರಕ್ಕೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಪಾರ್ಟಿಸಿಪೇಟ್ ಮಾಡಿದಾಗ ಆಕ್ಟಿವಿಟೀಸ್ ಏನು ಬ್ಲಡ್ ಡೊನೇಷನ್ ಕ್ಯಾಂಪ್, ನಿಮ್ಗೆ ಏನೇನು ಬೇಕು, ಎನಿ ಪ್ರಾಬ್ಲಮ್ ಆಗುತ್ತೆ, ಸರಿ ಹೋಗುತ್ತೆ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನನಗೆ ಬಹಳ ಸಂತೋಷ ಆಯಿತು. ಯಾಕಂದರೆ ನಾನು ಬೆಳಗಿನ ಜಾವ 3:15 ಗಂಟೆಗೆ ಬಂದಿದ್ದೀನಿ ಬೆಂಗಳೂರಿಗೆ. ನಾನು ಸ್ವಲ್ಪ ಕಟ್ಮಂಡುಗೆ ಹೋಗಿದ್ದೆ, ಅಲ್ಲೆಲ್ಲೋ ಹೊರದ ಇದನ್ನು ಆಚೆ ಕಡೆ ಹೋಗಿದ್ದೆ. ಅಲ್ಲಿಂದ ಬಂದು ಗುರುಗಳು ನನಗೆ ಆದೇಶ ಕೊಟ್ಟರು, ಇಲ್ಲಿ ಬಂದು ನೀನು ನೋಡ್ಕೊಂಡು ಹೋಗ್ಬೇಕಪ್ಪ. ಆಯಿತು ಬುದ್ಧಿ ಅಂತ ಬಂದು ನಿಮ್ಮೆಲ್ಲರೂ ನೋಡಿದಾಗ ಭಾಳ ಸಂತೋಷ ಆಗ್ತದೆ. ಒಳ್ಳೆ ಸ್ಕಾರ್ಫ್ ಹಾಕ್ಕೊಂಡಿದ್ದೀರಿ, ಜೋರಾಗಿದ್ದೀರಿ, ಬಹಳ ಸಂತೋಷ ಆಯಿತು. ರಾಜ್ಯೋತ್ಸವ ಯಾವಾಗಲೂ ನಾವು ಸಾಕಷ್ಟು ಜೋರಾಗಿ ಆಚರಿಸ್ತೀವಿ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಂತೂ, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯೋತ್ಸವ ಅಂತ ಹೇಳಿದ್ರೆ ಅದು ಅಸಾಧ್ಯವಾದ ಒಂದು ಸಡಗರ. ಸೊ ಈಗ ತಾವೆಲ್ಲ ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮ್ಮ ಗುರುಗಳಿಗೆ ಯಾವಾಗಲೂ ಸದಾ ಸುಖಿಯಾಗಿರಬೇಕು ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ಬಹಳ ಪ್ರೀತಿ ವಿಶ್ವಾಸ. ಅದೇ ತರ ನನ್ನ ಮಗನವರು ಪಟ್ಟೆ ತಗೊಂಡ್ಬಿಟ್ಟಿದ್ದ ಶಿಷ್ಯನಾಗಿ. ಡಾಕ್ಟರ್ ಶ್ಯಾಮಸುಂದರ ಉಪಾಧ್ಯಾಯ ಕೂಡ ಅವರ ಶಿಷ್ಯನಾಗಿ, ಅವರ ಪ್ರೀತಿ ಪಾತ್ರನಾಗಿ ಇದ್ದಾನೆ ಹೇಳಿ ಕೂಡ ಸಂತೋಷ ಆಗುತ್ತೆ. ಇದೇ ಪ್ರೀತಿ ಗೌರವ ನಿರಂತರ ಇರಲಿ ಅಂತ ಧನ್ವಂತರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅವರಿಗೆ ನಮ್ಮ ಪ್ರತಿನಿಧಿ ಆದ ಕಾರಣ ಅವರಿಗೊಂದು ಗೌರವ ಅರ್ಪಣೆ. ಈಗ ನನ್ನ ಹೆಸರು ಚಂದ್ರ ಶೆಟ್ಟಿಗಾರ್ ಅಂತ. ನಂದು ಮೆಜೆಸ್ಟಿಕಲ್ ಸ್ವಾಗತ ರೆಸ್ಟೋರೆಂಟ್ ಇದೆ. ನನ್ನನ್ನು ಈಗ ಮೊದಲಿಗೆ 70ನೇ ಕನ್ನಡ ರಾಜ್ಯೋತ್ಸವದ, ಕರ್ನಾಟಕ ರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು. ನನ್ನನ್ನು ಏನು ಸೇವಾ ಕಾರ್ಯ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಬಟ್ ರಾಮಚಂದ್ರ ಉಪಾಧ್ಯಾಯರು ಗುರುತಿಸ್ಬಿಟ್ಟು ನನಗೆ ಧನ್ವಂತರಿ ಪುರಸ್ಕಾರ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಮೊದಲು ಧನ್ಯವಾದ ಹೇಳ್ತಾ ಇದ್ದೀನಿ. ಒಂದು ತಿಂಗಳ ಮೊದಲು ಫೋನ್ ಮಾಡಿದ್ರು, ಹೀಗೆ ನಿಮಗೆ ಧನ್ವಂತರಿ ಪುರಸ್ಕಾರ ಕೊಡ್ತಾ ಇದೀವಿ ಅಂತ. ನನಗೆ ಯಾಕೆ ಕೊಡ್ತಾ ಇದ್ದೀರಾ, ನನಗಿಂತ ಒಳ್ಳೆ ಶ್ರೇಷ್ಠ ತುಂಬ ಜನ ಕಾರ್ಯ ಮಾಡಿದವರು ಇದ್ದಾರೆ, ಸಮಾಜ ಸೇವೆ ಮಾಡಿದವರು ಇದ್ದಾರೆ. ಇಲ್ಲ ನಿನಗೆ ಗೊತ್ತಿಲ್ಲ, ನಾನು ತೀರ್ಮಾನ ಅಲ್ಲ, ಇದು ಕಮಿಟಿ ತೀರ್ಮಾನ, ನೀವು ತಗೊಳ್ಳೇಬೇಕಂದ್ರು. ಬಟ್ ನಮ್ಗೆ ಇನ್ನೊಂದು ರೀತಿಯಲ್ಲಿ ಅವತ್ತು ಗುರುಗಳೇ ಅವರು ನಮಗೆ. ಯಾಕಂದ್ರೆ ಕರ್ನಾಟಕ ಹೋಟೆಲ್ ಸಂಘದ ಅಧ್ಯಕ್ಷರಾಗಿರುವಾಗ ಸಾಧಾರಣ 30-35 ವರ್ಷದಿಂದ ಅವರು ನಮಗೆ ಚಿರಪರಿಚಿತರು. ಅವರು ಅಧ್ಯಕ್ಷರಾಗಿರುವಾಗ ನಾವೆಲ್ಲ ಕಾರ್ಯಕರ್ತ ಸಮಿತಿಯಲ್ಲಿ ಅವರೊಟ್ಟಿಗೆ ಕೆಲಸ ಮಾಡಿದ್ವಿ. ಇದನ್ನೆಲ್ಲ ಗುರುತಿಸಿ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ. ಗುರುಗಳಾದ ರಾಮಚಂದ್ರ ಉಪಾಧ್ಯಾಯ ಅವ್ರಿಗೆ ಏನ್ ಹೇಳಕ್ ಖುಷಿ ಸರ್? ಅವ್ರಿಗೆ ಕೃತಜ್ಞತೆ ಪ್ಲಸ್ ಧನ್ಯವಾದಗಳು ಎರಡನ್ನೂ ಬಾಯ್ತು. ನಮ್ದೊಂದು ಸಂಘಟನೆ ಇದೆ ತುಳುವೆರೆಂಕುಲ್ ಅಂತ. ತುಳುವೆರೆಂಕುಲ್ ಅಂದ್ರೆ
ತುಳು ಮಾತೃಭಾಷೆ ಇರುವಂತಹ ಮಂಗಳೂರಿಂದ ಅಥವಾ ಉಡುಪಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆ ಅಂತ ಹೇಳ್ತೇವೆ, ಅಲ್ಲಿಂದ ಇಲ್ಲಿ ವೃತ್ತಿಗಾಗಿ ಇರಬಹುದು ಅಥವಾ ಉದ್ಯಮಿಗಾಗಿ ಇರಬಹುದು, ಇಲ್ಲಿ ಬಂದು ನೆಲೆಸಿರುವ ಎಲ್ಲರೂ ಸೇರಿ ಮಾಡಿರುವ ಒಂದು ಸಂಘ ತುಳುವೆರೆಂಕುಲು. ತುಳು ಭಾಷೆ, ಸಂಸ್ಕೃತಿ, ಆಚಾರ ವಿಚಾರಕ್ಕಾಗಿ ಕೆಲಸ ಮಾಡುವಂತಹ ಸಂಸ್ಥೆ. ಇವತ್ತು ಇಲ್ಲಿ ಆನಂದ ಬಳಗ ಪರವಾಗಿ ಹಾಗೇನೆ ನಮ್ಮ ಉಪಾಧ್ಯಾಯ ಅವರ ರಾಮಚಂದ್ರ ಉಪಾಧ್ಯಾಯ ಅವರ ಒಂದು ಸಂಘ ಇದೆ. ಅವರು ಹಾಗೇನೆ ಧನ್ವಂತರಿ ಅಂತ ಏನು ಪುರಸ್ಕಾರ ಇವತ್ತು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲೆಲ್ಲ ರಾಜ್ಯೋತ್ಸವ ಸಂಭ್ರಮ ಆಚರಣೆ ಮಾಡಿದ್ವಿ. ಹಾಗೇನೆ ಅವರು ಸಮಾಜದಲ್ಲಿ ಸೇವೆ ಮಾಡಿದವರನ್ನು ಗುರುತಿಸಿ, ಯಾರೋ ಒಬ್ರು ಮುಖ್ಯ ಅತಿಥಿ ಹೇಳಿದ್ರು, ಸ್ಥಾನ ಇಲ್ದವರಿಗೆ ಮಾನ ಸಿಗುತ್ತೆ, ಮಾನ ಅಂದ್ರೆ ಕೆಲಸ ಮಾಡಿದವರನ್ನು ಗುರುತಿಸಿ ಅವರಿಗೆ ಮಾನ ಕೊಡೋದು ಅಂದ್ರೆ ಅಂಥವರಿಗೆ ಇಲ್ಲಿ ಗುರುತಿಸಿ ಅವರಿಗೆ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಇವತ್ತು ತುಂಬಾ ಜನರಿಗೆ ಒಂದು ಅವರಿಗೆ ಪ್ರಶಸ್ತಿ ಕೊಟ್ಟರು. ಅವ್ರಿಗೆಲ್ರಿಗೂ ಇವತ್ತು ಶುಭಾಶಯವನ್ನು ಹಾರೈಸ್ತೇನೆ. ಸರ್, ತುಳು ಅದೇ ನಾನು ಹೇಳಿದೆ, ಇದು ತುಳು ಭಾಷೆಗೋಸ್ಕರ ಇರುವ ಸಂಘಟನೆ. ನಾವು ತುಳು ಭಾಷೆಗೋಸ್ಕರ ನಮ್ದೊಂದು ತುಳುವನ್ನು ಕರ್ನಾಟಕದ ಒಂದು 2ನೇ ಭಾಷೆಯಾಗಿ ಮಾಡಬೇಕು ಅಂತ ಒಂದು ಎಲ್ಲರ ಒಂದು ತುಂಬಾ ಒಂದು ಆಸೆ, ಅಭಿಲಾಷೆ ಇತ್ತು. ಅದರ ಪರವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇನ್ನು ಈ ಒಂದು ಮುಂದಿನ ಈ ಏನ್ ಹೇಳ್ತೇವೆ, ಈಗ ಚುನಾವಣೆ ಜಸ್ಟ್ ಆಗಿದೆ ಮಾತ್ರ, ಇದರ ಸಲುವಾಗಿ ನಾವು ಕೆಲಸ ಮಾಡ್ತೇವೆ. ನಾನು ತುಳುವೆರೆಂಕುಲು ಸಂಘದಲ್ಲಿ ನಾನು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಆಗಲಿ, ಬ್ಯಾಂಗ್ಳೂರ್ ಆಗಲಿ, ಪ್ರತಿಯೊಂದು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ನಾವು ನಮ್ಮ ತುಳುವರನ್ನು ಒಗ್ಗೂಡಿಸಿ ನಮ್ಮ ಕನ್ನಡದ ಜೊತೆಗೆ ತುಳುವನ್ನು 8ನೇ ಪರಿಚ್ಛೇದದಲ್ಲಿ ಸೇರಿಸಿ ಮಾಡುವಂಥ ಒಂದು ಹೋರಾಟ ನಾವು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಆ ಹೋರಾಟವು ಫಲಪ್ರದವಾಗಬೇಕು ಅಂತ ಉದ್ದೇಶದಿಂದ ನಾವೆಲ್ಲರ ಒಟ್ಟಿಗೆ ಸೇರಿ ಈ ಒಂದು ತುಳುವೆರೆಂಕುಲನ್ನು ಮುಂದುವರಿಸಿ ಒಳ್ಳೆ ಹೆಸರು ತಗೊಳ್ಳೋ ಥರ ನಮ್ಮ ಸಮಾಜದಲ್ಲಿ ತುಳುವೆರೆಂಕುಲು ಎಲ್ಲ ಸೇರಿ ನಮ್ಮ 8ನೇ ಪರಿಚ್ಛೇದವನ್ನು ತುಳುವಿನ 8ನೇ ಪರಿಚ್ಛೇದಕ್ಕೆ ಸೇರಿಸುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲು ಹೋರಾಟ ಮಾಡಲು ನಾವು ಸಿದ್ಧರಿದ್ದೇವೆ.